ಬರ್ತಾ ಇರೋದ್ರಿಂದ ಸರ್ ಥಿಯೇಟರ್ ಸಮಸ್ಯೆ ಇಲ್ಲ, ನಾವು ಮಾಡ್ತೀವಿ ಅನ್ನುವಂಥದ್ದು ಗೊತ್ತು. ಬಟ್ ಕನ್ನಡದ ಥಿಯೇಟರ್ಗಳ ಸಮಸ್ಯೆ ಎಷ್ಟಿದೆ ಅನ್ನುವಂಥದ್ದು ಸುದೀಪ್ ಸರ್ ಗೊತ್ತು. ಎಷ್ಟೋ ಥಿಯೇಟರ್ಗಳು ಕ್ಲೋಸ್ ಆಗೋಗಿದೆ, ಸಿನಿಮಾಗಳು ಇಲ್ದಿರಾ. ಸೊ ಅದರಿಂದ ಎಷ್ಟು ಚಾಲೆಂಜಿಂಗ್ ನನಗೆ ಗೊತ್ತು ಅಂದಿರೋದ್ರಿಂದ ನಾನು ಬಂದೆ ಒಳಗೆ. ಹೌದೌದು, ಯಾಕಂದ್ರೆ ಎಷ್ಟೋ ಥಿಯೇಟರ್ಗಳು ಸಿನಿಮಾ ಇಲ್ದಿರಾ ಕ್ಲೋಸ್ ಆಗಿದೆ ಸರ್. ಕೇಳಿ ನಿರ್ಮಾಣಕ್ಕೆ ಇಳಿದು ಈಗ ವಿತರಕರ ತರ ಬರ್ತಿದ್ದಾರೆ. ಫಸ್ಟ್ ಪಿಕ್ಚರ್ಗೆ ಎದುರಿಸಿ ಓಡಿಸ್ಬಿಡ್ಬೇಡಿ. ಅವ್ರು ಫಸ್ಟೇ ಗಾಬರಿ ಆಗೋಗ್ತಾರೆ, ಏನು ಥಿಯೇಟ್ರು ಯಾಕೆ ಹಿಂಗೆ ಕೇಳ್ತಾ ಇದಾರೆ ಅಂದ್ಬಿಟ್ಟು. ಇವಾಗಷ್ಟೇ ಬಂದಿದ್ದಾರೆ, ಅಲ್ಲಿ ಕುತ್ಕೊಂಡಿದ್ದಾರೆ ನೋಡಿ ಫಸ್ಟ್ ಕ್ಲಾಸಾಗೆ ನಮ್ಮ ದಿಗ್ಗಜರು KRG ಅವ್ರು ನೋಡ್ಕೊತಾ ಇದ್ದಾರೆ ಎಲ್ಲದನ್ನು. ಎಷ್ಟು ಥಿಯೇಟರ್ ಪ್ಲಾನ್ ಮಾಡಿದ್ದೀರಾ, ಯಾವ ಥರ ಅಂತ ಅಷ್ಟೇ ಸರ್. ಅದೇ ಶಾರದವ್ರು ಹೇಳಿದ್ರಲ್ಲಪ್ಪ, ಕಾಂಪಿಟೇಷನ್ ಇಲ್ಲ, ಯಾವ್ಯಾವ ಥಿಯೇಟ್ರು ಬೇಡ ಅಂತ ಬಿಟ್ಟಿದವ್ರು ನಾವು ತಗೊಂಡಿದ್ದೀವಿ. ಸುದೀಪ್ ಸರ್ ಈ ಕಡೆ ಇರಿ, ಅವ್ರದ್ದು ಈರಮ್ಮ ನಿಮ್ಮ ಸೀನಿಯರ್, ಅವ್ರು ಅವಾಗಿಂದ ಕೈತಾರೆ ಸರ್. ಕೇಳಿ ಸರ್. ಚಿತ್ತಾರ ಮೀಡಿಯಾದಿಂದ ಮೊದಲನೇದಾಗಿ ನಿಮಗೆ ಅಭಿನಂದನೆಗಳು, ಒಂದು ದೊಡ್ಡ ಸಾಹಸ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ಆಮೇಲೆ ಈಗ ಏನಾಗ್ತದೆ ಅಂದರೆ, ಒಂದು ಕಡೆ ಕನ್ನಡಕ್ಕೆ ಒಳ್ಳೇದಾಗಬೇಕು, ಕನ್ನಡಿಗರಿಗೆ ಒಳ್ಳೇದಾಗಬೇಕು, ನಾನು ಕನ್ನಡದಲ್ಲಿ ಸಿನಿಮಾ ಮಾಡೋದು ಅಂತ ಮಾತಾಡ್ತಾರೆ ಒಂದು ಕಡೆ. ಇನ್ನೊಂದು ಕಡೆ ಸಿನಿಮಾದ ಟೈಟಲ್ ಇಂಗ್ಲೀಷಲ್ಲಿ ಇರುತ್ತೆ. ಈ ಥರ ಡಬಲ್ ಸ್ಟ್ಯಾಂಡರ್ಡ್ ಮೆಂಟಾಲಿಟಿ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ಇಟ್ಸ್ ನಾಟ್ ಡಬಲ್ ಸ್ಟ್ಯಾಂಡರ್ಡ್ ಮೆಂಟಾಲಿಟಿ ಸರ್. ಫಾರ್ ಎಕ್ಸಾಂಪಲ್, ಮೈ ನೇಮ್ ಇಸ್ ಸುದೀಪ್, ಕನ್ನಡದವನು. ಸುದೀಪ್ ಅನ್ನೋದು ಆ್ಯಕ್ಚುಲಿ ಕಮ್ಸ್ ಫ್ರಮ್ ಅ ವೆರಿ ಬೆಂಗಾಲಿ ನೇಮ್. ಅಪ್ಪ ಅಮ್ಮ ನರಸಿಂಹರಾಜಪುರ, ಉಡುಪಿ ಅವರು, ಕರ್ನಾಟಕದವನು ಸರ್. ಮಾರ್ಕ್ ಅನ್ನೋದೇನಿದೆ ಇಂಗ್ಲೀಷ್ನಲ್ಲಿ ತೊಗೊಂಡು ನಾವು ಅದು ಇದು ಅಂತ ಬರಬಾರ್ದು. ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ದೀವಿ, ಕನ್ನಡ ಸೇವೆ ಮಾಡ್ತಾ ಇದ್ದೀವಿ, ಕರ್ನಾಟಕದಲ್ಲೇ ಮಾತಾಡ್ತಾ ಇದ್ದೀವಿ, ಕನ್ನಡದಲ್ಲೇ ಇದ್ದೀವಿ ಅಂದಮೇಲೆ ಟೈಟ್ಲ. ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ನೀವೇ ಮಾತಾಡ್ಬೇಕಾದ್ರೆ ಅರ್ಜೆಂಟಲ್ಲಿ ಕ್ಯಾಮ್ರಾ ತೊಗೊಂಬರೋ ಅಂತ ಹೇಳ್ತೀವಿ, ಕ್ಯಾಮ್ರಾ ಅಂತ ಹೇಳ್ತೀವಿ. ಎಲ್ಲಾದು ಕನ್ನಡ ಅಂದರೆ ಕನ್ನಡ ಇಲ್ಲಿದೆ ಸರ್, ಇಲ್ಲಿ. ಅವಾಗಿರಬೇಕಾದ್ರೆ ಕನ್ನಡಕ್ಕೆ, ಚಿತ್ರರಂಗಕ್ಕೆ ನೋಡಿ ತಮಿಳ್ನವ್ರನ್ನ ಕರ್ಕೊಂಬಂದು ಕೆಲಸ ಮಾಡಿಸ್ತಾ ಇದ್ದೀವಿ, ತಮಿಳ್ ನಿರ್ಮಾಣನ ಕರ್ಕೊಂಬಂದು ಕನ್ನಡ ಕೆಲಸ ಮಾಡ್ತಾ ಇದ್ದೀವಿ, ಕನ್ನಡದಲ್ಲಿ ಮಾತಾಡ್ತಾ ಇದ್ದೀವಿ, ಕನ್ನಡದಲ್ಲಿ ಅವರೆಲ್ಲರೂ ಕನ್ನಡದಲ್ಲಿ ಮಾತಾಡಿಸ್ತಾ ಇದ್ದೀವಿ. ಕರ್ನಾಟಕದಿಂದ ಹೊರಗಡೆ ಎಲ್ಲೇ ಕೆಲಸ ಮಾಡೋಕ್ಕೆ ಹೋದ್ರು ಕನ್ನಡಿಗರನ್ನ ಕರ್ಕೊಂಡು ಕೆಲಸ ಕೊಟ್ಟಿದ್ದೀವಿ, ಕನ್ನಡದವ್ರು ಮಾಡ್ತಾ ಇದ್ದಾರೆ ಅಂದಮೇಲೆ ಇದು ಅಪ್ಪಟ ಕನ್ನಡದವನ ಮಾತು ಸರ್. ಮಾರ್ಕ್ ಅನ್ನೋದೇನಿದೆ ಇಂಗ್ಲೀಷ್ನಲ್ಲಿ ಇರ್ಬೋದು, ಮಾರ್ಕ್ ಮೈ ವರ್ಡ್ಸ್, ಇಟ್ ಈಸ್ ಕನ್ನಡ ಸರ್. ಆಮೇಲೆ ಏನು ಸರ್, ಡಬಲ್ ಸ್ಟ್ಯಾಂಡರ್ಡ್ ಬರಲ್ಲ ಸರ್. ಇದು ಹೆಂಗೆ ಬರುತ್ತೆ ಸರ್? ಬರಲ್ಲ. ಈಗ ನಮ್ಮ ಮನೇಲಿ ನಾವು ಏನೇ ಒಂದು ಹೆಸರಿಡಬೇಕಾದ್ರೂ ಇಂಗ್ಲೀಷ್ನಲ್ಲೂ ಬರಿತೀವಿ, ಕನ್ನಡದಲ್ಲೂ ಬರಿತೀವಿ. ಸಿಗ್ನೇಚರು ನಾವು ಇಂಗ್ಲೀಷ್ನಲ್ಲಿ ಹಾಕಿರ್ತೀವಿ, ಕನ್ನಡದಲ್ಲೂ ಎಷ್ಟೋ ಜನ ಅವ್ರದ್ದು ಸಿಗ್ನೇಚರ್ ಮಾಡ್ತಾರೆ. ಇಟ್ ಈಸ್ ನಾಟ್ ಡಬಲ್ ಸ್ಟ್ಯಾಂಡರ್ಡ್ ಸರ್. ಆ್ಯಸ್ ಲಾಂಗ್ ಆಸ್ ವಿ ನೋ ನಾವು ಸರ್ವ್ ಮಾಡ್ತಾ ಇರೋದು ನಮ್ಮ ದೇಶನ, ನಮ್ಮ ಊರನ್ನ, ನಮ್ಮ ಜನನ ಅನ್ನೋ ತನಕ ಅದು ಯಾವುದು ಡಬಲ್ ಸ್ಟ್ಯಾಂಡರ್ಡ್ ಅಲ್ಲ ಸರ್. ದೃಷ್ಟಿಕೋನ ಮೇಲೆ ಹೋಗುತ್ತೆ. ನಾವು ಯಾವ ರೀತಿ ನೋಡೋಕ್ಕೆ ಇಷ್ಟಪಡ್ತೀವೋ ಆ ರೀತಿ ಕಾಣ್ತೀವಿ ಅಷ್ಟೇ ಸರ್.